ರಾಜ್ಯದ ಜೈಲುಗಳಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇರುವಂತಹ ಪ್ರಕರಣವನ್ನು ನಿಯಂತ್ರಿಸುವುದಕ್ಕೆ ಗೃಹ ಇಲಾಖೆ ಹರಸಾಹಸ ಪಡ್ತಾ ಇದೆ. ಇದರ ನಡುವೆ ಮೈಸೂರು ಕಾರಾಗೃಹದಲ್ಲಿ ಗಾಂಜಾ ಘಾಟು ಕೇಳಿ ಬಂದಿದೆ. ವಿಸಿಟರ್ ಆಗಿ ಬಂದವರಿಂದ ಕೈದಿಗೆ ಗಾಂಜಾ ಪೇಸ್ಟ್ ಸಪ್ಲೈ ಅಂತ. ಗಾಂಜಾ ಪೇಸ್ಟ್ ಸರಬರಾಜನ್ನ ಜೈಲು ಸಿಬ್ಬಂದಿಯೇ ತಡೆದಿದ್ದಾರೆ. ಆಕಾಶ್ ಎಂಬ ಕೈದಿಗೆ ಗಾಂಜಾ ಪೇಸ್ಟ್ ಅನ್ನು ಸರಬರಾಜು ಮಾಡಲಾಗಿತ್ತು. ವಿಸಿಟರ್ ಆಗಿ ಆಕಾಶನನ್ನ ನೋಡಲಿಕ್ಕೆ ರೂಪ ಬಂದಿರ್ತಾರೆ. ಜೀನ್ಸ್ ಪ್ಯಾಂಟ್ ಬೆಲ್ಟ್ನಲ್ಲಿ ಗಾಂಜಾ ಪೇಸ್ಟ್ ಅನ್ನು ಅಡಗಿಸಿಟ್ಕೊಂಡು ಬಂದಿರ್ತಾರೆ. ತಪಾಸಣೆ ವೇಳೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಯಿಂದ ಗಾಂಜಾ ಇರೋದು ಪತ್ತೆಯಾಗಿದೆ. 6 ಪ್ಯಾಕೆಟ್ ಗಾಂಜಾದ ಪೇಸ್ಟ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಡಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ಈ ಕೈದಿಗಳು ಕ್ರಿಮಿನಲ್ಗಳು ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ. ಎಂತೆಂಥವ್ರನ್ನೂ ಬಲಿ ಹಾಕುವಂಥ ಕೆಲಸ ಆಗ್ತಾ ಇದೆ. ಇಂಥವ್ರನ್ನ ಬಿಡ್ತಾರಾ? ಯಾವ್ಯಾವ ರೂಪದಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದಾರೆ ಅಂಥೇಳಿ ನಾವಲ್ಲಿ ಸಿಬ್ಬಂದಿಗಳು ಕುಮ್ಮಕ್ಕು ಅವ್ರ ಕುಮ್ಮಕ್ಕು ಅಂತ ಹೇಳ್ತಿದ್ದೀವಿ. ವಿಸಿಟರ್ ರೂಪದಲ್ಲಿ ಗಾಂಜಾ ಸಪ್ಲೈ ಮಾಡೋಕೆ ಹೋಗಿ ಯುವತಿಯೊಬ್ಬಳು ಈಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರುವಂಥದ್ದು. ಬೆಲ್ಟ್ನಲ್ಲಿ ಇಷ್ಟೂ ಗಾಂಜಾವನ್ನು ಇಟ್ಕೊಂಡು ಬಂದಿದ್ರಂತೆ. ಮಾತನಾಡಿಸುವ ನೆಪದಲ್ಲಿ ಒಳಗಿದ್ದಂತಹ ಕೈದಿ ಕೊಡೋದಕ್ಕೂ ಮುಂದಾಗಿದ್ರಂತೆ. ಡೌಟ್ ಬಂದು ಚೆಕ್ ಮಾಡಿದ್ದಾರೆ. ಈ ಪೇಸ್ಟ್ ರೂಪದ ಗಾಂಜಾ ಸಿಕ್ಕಿದೆ. ಈಗ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ದಾರೆ. ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ನಡೆದಂತಹ ಘಟನೆ ಇದು. ಜೈಲಿನೊಳಗಿದ್ದಂತಹ ಕೈದಿಗೆ ಮಾತನಾಡಿಸುವ ನೆಪದಲ್ಲಿ ಗಾಂಜಾ ಸಪ್ಲೈ ಮಾಡಿದ್ರು ಯುವತಿ ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ ಜೀನ್ಸ್ ಪ್ಯಾಂಟ್ನ ಬೆಲ್ಟ್ನಲ್ಲಿ ರೂಪಾ ಎಂಬಂತಹ ಯುವತಿ ಇಷ್ಟು ಗಾಂಜಾವನ್ನು ಅಡಗಿಸಿಟ್ಕೊಂಡು ಬಂದಿದ್ರು.